ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇವತ್ತು ನಾವು ಇತ್ತೀಚೆಗೆ OTTಲಿ ಬಂದಿರೋ ಕೆಲವು ಇಂಟ್ರೆಸ್ಟಿಂಗ್ ಸಿನಿಮಾಗಳು, ಸೀರೀಸ್ಗಳ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡೋಣ. ಹೌದು. ನಮ್ಮ ಲಿಸ್ಟಲ್ಲಿ ಆಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಆಮೇಲೆ ಕೆಲವು ಇಮೋಷನಲ್ ಕಥೆಗಳು, ಡಾಕ್ಯುಮೆಂಟ್ರಿಗಳು ಇವೆ. ಹೌದು. ಇವು ಬರೀ ಟೈಮ್ ಪಾಸ್ ಅಲ್ಲ, ಕೆಲವು ನಮ್ಮನ್ನ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಅಲ್ವಾ? ನಿಜ. ಅವುಗಳು ಹಿಂದೆ ಇರೋ ಕೆಲವು ಸ್ವಾರಸ್ಯಕರ ವಿಷಯಗಳನ್ನ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲು ಪ್ರೈಮ್ ವಿಡಿಯೋದಲ್ಲಿ ಒಂದು ಸಿನಿಮಾ ಇದೆ, ಆಕ್ಷನ್ ಸಿನಿಮಾ. ಇದರ ವಿಶೇಷತೆ ಅಂದ್ರೆ ಹೀರೋಗೆ ನೋವೇ ಆಗಲ್ವಂತೆ, ಏನೋ ಜೆನೆಟಿಕ್ ಪ್ರಾಬ್ಲಮ್ ಅಂತೆ. ಓ, ಹಾಗಾ? ನೋವೇ ಆಗಲ್ವಾ? ಹೌದು. ಕೇಳೋಕೆ ವಿಚಿತ್ರ ಅನ್ಸಿದ್ರು ಅವನ ಗರ್ಲ್ಫ್ರೆಂಡ್ ಕಿಡ್ನ್ಯಾಪ್ ಆದಾಗ ಆಮೇಲೆ ಕಥೆ ಶುರುವಾಗುತ್ತೆ. ಸ್ವಲ್ಪ ಫನ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಈ ನೋ ಪೇನ್ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಸೂಪರ್ ಹೀರೋ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಆದ್ರೆ ಇಲ್ಲಿ ಹೇಗಂದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ, ಆಕ್ಷನ್ ಕೂಡ ಕೆಲವೊಮ್ಮೆ ಸ್ವಲ್ಪ ರಫ್ ಆಗಿದ್ರು ನೈಜವಾಗಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ. ಹೌದು, ಅದು ನಿಜ. ಫ್ಯಾಂಟಸಿ ತರ ಇಲ್ಲ. ಅದೇ, ಆದ್ರಿಂದ ಇದು ಸ್ವಲ್ಪ ಬೇರೆ ತರಹದ ಅನುಭವ ಕೊಡುತ್ತೆ. ಸರಿ, ಈ ಆಕ್ಷನ್ ಇಂದ ಸ್ವಲ್ಪ ಬೇರೆ ಜಾನರಿಗೆ ಹೋಗೋಣ. ಸರಿ. ನೆಟ್ಫ್ಲಿಕ್ಸ್ ಅಲ್ಲಿ ಯು ಸೀರೀಸ್ ಗೊತ್ತಲ್ವಾ? ಹೌದು. ಅದರದ್ದು ಫೈನಲ್ ಸೀಸನ್ ಬಂದಿದೆ, 5ನೇದು. ಫೈನಲ್ ಸೀಸನ್ ಮುಗಿತಾ ಇದೆಯಾ ಹಾಗಾದ್ರೆ? ಹೌದು. ಇದರಲ್ಲಿ ಆ ಜೋ ಗೋಲ್ಡ್ಬರ್ಗ್ ಪಾತ್ರ ಅಂದ್ರೆ ಆಂಟಿ ಹೀರೋ, ಅವನು ಈ ಸೀಸನ್ ಅಲ್ಲಿ ಪೂರ್ತಿ ವಿಲನ್ ಆಗ್ತಾನಂತೆ. ಅವನ ಮದುವೆ, ಆಮೇಲೆ ಲಾಕ್ವುಡ್ ಫ್ಯಾಮಿಲಿ ಒಳಗಿನ ಡೈನಾಮಿಕ್ಸ್ ಅದೆಲ್ಲ ಮುಖ್ಯ ಆಗುತ್ತೆ. ಹೌದು, ಆದ್ರೆ ಒಬ್ಬ ಆಂಟಿ ಹೀರೋನ ಪೂರ್ತಿ ವಿಲನ್ ಮಾಡೋದು ಅದು ಕಥೆಗೆ ಸ್ವಲ್ಪ ರಿಸ್ಕಿ ಇರ್ಬೋದಾ? ಇರ್ಬೋದು. ಯಾಕಂದ್ರೆ ಆ ಪಾತ್ರದ ಒಂದು ಚಾರ್ಮ್ ಇರುತ್ತಲ್ಲ, ಅದು ಹೋಗ್ಬಿಡ್ಬೋದು. ಆದ್ರೆ ನೋಡ್ಬೇಕು ಕಥೆಗೆ ಹೇಗೆ ತಿರುವು ಕೊಡುತ್ತೆ, ಆ ಎಂಡಿಂಗ್ ಹೇಗಿರುತ್ತೆ ಅಂತ. ಖಂಡಿತ, ಫ್ಯಾನ್ಸಿಗೊಂದು ಸಮಾಧಾನದ ಎಂಡಿಂಗ್ ಸಿಗ್ಬೇಕಲ್ವಾ? ಅದೇ ಮುಖ್ಯ. ಸರಿ, ಈಗ ಡಾಕ್ಯುಮೆಂಟ್ರಿ ಕಡೆ ಹೋಗೋಣವಾ? ಹೋಗೋಣ. ನೆಟ್ಫ್ಲಿಕ್ಸ್ನಲ್ಲಿ ಗಾನ್ ಗರ್ಲ್ಸ್ ದಿ ಲಾಂಗ್ ಐಲ್ಯಾಂಡ್ ಸೀರಿಯಲ್ ಕಿಲ್ಲರ್ ಅಂತ ಇದೆ. ಓಹೋ, ಅದು ರಿಯಲ್ ಕ್ರೈಮ್ ಅಲ್ವಾ? ಹೌದು. 2010ರ ಆಸುಪಾಸಿನ ಒಂದು ಫೇಮಸ್ ಸೀರಿಯಲ್ ಕಿಲ್ಲರ್ ಕೇಸ್, ಅದರ ತನಿಖೆ ಬಗ್ಗೆ. ಇದರ ಒಂದು ದೊಡ್ಡ ವಿಷಯ ಅಂದ್ರೆ ಈಗಿನ ತರ CCTV ಎಲ್ಲ ಅಷ್ಟು ಇರದಿದ್ದ ಕಾಲದಲ್ಲಿ ಹೌದು, ಪೊಲೀಸರು ಹೇಗೆ ಕೆಲಸ ಮಾಡ್ತಿದ್ರು ಅಂತ ತೋರಿಸುತ್ತೆ. ಆ ಟ್ರೆಡಿಷನಲ್ ಪೊಲೀಸಿಂಗ್, ಹ್ಯೂಮನ್ ಇಂಟೆಲಿಜೆನ್ಸ್ ಅದೇ ಮೇನ್ ಆಗಿತ್ತು ಅಲ್ವಾ? ನಿಜ. ಕೆಲವೊಂದು ಸಲ ಕಾಲ್ಪನಿಕ ಥ್ರಿಲ್ಲರ್ಗಳಿಗಿಂತ ಇವೇ ಜಾಸ್ತಿ ಹಿಡಿದಿಟ್ಕೊಳ್ತವೆ. ಹೌದು, ಖಂಡಿತ. ಸರಿ, ಇನ್ನೊಂದು ಪ್ರೈಮ್ ವಿಡಿಯೋದಲ್ಲಿ ಒನ್ ಲೈಫ್. ಇದು ತುಂಬಾ ಮನಸ್ಸಿಗೆ ಹತ್ರವಾಗುವ ಕತೆ. 2ನೇ ಮಹಾಯುದ್ಧದ ಟೈಮಲ್ಲಿ ನಿಕೋಲಸ್ ವಿಂಟನ್ ಅಂತ ಒಬ್ಬರು 100 ಮಕ್ಕಳನ್ನ ನಾಜಿಗಳಿಂದ ಬಚಾವ್ ಮಾಡ್ತಾರೆ. ಇದು ನಿಜವಾದ ಕತೆ. ಓ ವಾವ್. ಕಥೆ 2 ಟೈಮ್ಲೈನಲ್ಲಿ ನಡೆಯುತ್ತೆ. ಯುದ್ಧದ ಸಮಯ, ಆಮೇಲೆ ಸುಮಾರು 40 ವರ್ಷ ಆದ್ಮೇಲೆ. ತುಂಬಾ ಸ್ಫೂರ್ತಿದಾಯಕ ಅನ್ಸುತ್ತೆ ನೋಡಿ. ಖಂಡಿತ. ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ ಸಹಾಯ ಎಷ್ಟು ಜನರ ಜೀವನ ಬದಲಾಯಿಸ್ತು, ಹಿಸ್ಟ್ರಿ ಮೇಲೆ ಹೇಗೆ ಪ್ರಭಾವ ಬೀರ್ತು ಅನ್ನೋದು ಅದ್ಭುತ ಉದಾಹರಣೆ ಇದು. ಹೌದು. ಅವರು ರಕ್ಷಣೆ ಮಾಡೋಕ್ ಆಗದೆ ಇದ್ದ ಮಕ್ಕಳು ಕ್ಯಾಂಪ್ಗಳಲ್ಲಿ ಸತ್ತೋದ್ರು ಅಂತ ಗೊತ್ತಾದಾಗ ಆಗ ಅವರು ಮಾಡಿದ ಕೆಲಸದ ಮಹತ್ವ ಇನ್ನೂ ಜಾಸ್ತಿಯಾಗುತ್ತೆ. ನಿಲ್ಲ. ಮತ್ತೆ ಅವರು ಅಷ್ಟೆಲ್ಲ ವರ್ಷ ಇದೆಲ್ಲ ಸೀಕ್ರೆಟ್ ಆಗಿ ಇಟ್ಟಿದ್ರು ಅನ್ನೋದು ಇನ್ನೂ ಆಶ್ಚರ್ಯ. ಹೌದಲ್ಲ? ಸರಿ, ಸೋನಿ ಲಿವ್ನಲ್ಲೂ ಏನೋ ಇದೆ ಅಂದಿರಿ? ಬ್ಲ್ಯಾಕ್, ವೈಟ್ ಅಂಡ್ ಗ್ರೇ ಅಂತ. ಇದು ಕೂಡ ಒಂದು ಡಾಕ್ಯುಮೆಂಟ್ರಿನೇ. ಆದ್ರೆ ಒಂದು ರಿಯಲ್ ಕೇಸ್ ಇದು ಸಾಲ್ವ್ ಆಗಿಲ್ಲ. ಆದರೆ ಇದನ್ನ ಆಕ್ಟರ್ಸ್ ಇಟ್ಕೊಂಡು ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೋಡ್ದಾಗುತ್ತೆ. ಓ, ಡಾಕ್ಯು ಡ್ರಾಮಾ ತರನಾ? ಹೌದು. ಅನಿರೀಕ್ಷಿತ ತಿರುವುಗಳೆಲ್ಲ ಇವೆ ಅಂತ ಹೇಳ್ತಾರೆ. ಆ ಶೈಲಿ ಇದೆಯಲ್ಲ, ವಾಸ್ತವ ಘಟನೆಗಳನ್ನ ಸಿನಿಮಾ ತರ ತೋರಿಸೋದು, ಅದು ಕಥೆಯನ್ನ ಇನ್ನೂ ಹಿಡಿದಿಡುವಾಗ ಮಾಡುತ್ತೆ. ಹೌದು. ಈಗ ನೆಟ್ಫ್ಲಿಕ್ಸ್ಗೆ ಬರೋಣ. ಒಂದು ಕೊರಿಯನ್ ಮಿನಿ ಸೀರೀಸ್ ಇದೆ, ಕರ್ಮ ಅಂತ. ಕರ್ಮ, ಓಕೆ. ಇದಕ್ಕೆ ಕನ್ನಡ ಡಬ್ಬಿಂಗ್ ಇಲ್ಲ. ಕೊರಿಯನ್ ಅಥವಾ ಇಂಗ್ಲಿಷಲ್ಲಿ ನೋಡ್ಬೇಕು. 6 ಎಪಿಸೋಡ್. ಆದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ ಮಾಡೋಕೆ ಆಗಲ್ಲಂತೆ. ಸಸ್ಪೆನ್ಸ್ ಜಾಸ್ತಿ ಇದ್ದಾಗೆ ಇದೆ. ಹೌದು. 6 ಬೇರೆ ಬೇರೆ ಜನರ ಲೈಫ್ಸ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಅವರವರ ಕರ್ಮದ ಫಲ ಅನುಭವಿಸ್ತಾರೆ ಅನ್ನೋದು ಥೀಮ್. ಇಂಟ್ರೆಸ್ಟಿಂಗ್. ಅಂದ್ರೆ ಇದು ಬರೀ ಸಸ್ಪೆನ್ಸ್ ಅಲ್ಲ, ಸ್ವಲ್ಪ ಡೀಪರ್ ಮೀನಿಂಗ್ ಕೂಡ ಇದೆ ಅಲ್ವಾ? ಹೌದು. ಆಸೆಗಳು, ಅದರ ಪರಿಣಾಮಗಳು, ನೈತಿಕ ಗೊಂದಲಗಳು, ಇದನ್ನೆಲ್ಲ ತೋರಿಸುತ್ತೆ ಅನ್ಸುತ್ತೆ. ಕರೆಕ್ಟ್.
ಕೊನೆಯದಾಗಿ ಇನ್ನೊಂದು ಕೊರಿಯನ್ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲೇ ವೀಕ್ ಹೀರೋ ಕ್ಲಾಸ್ 1. ವೀಕ್ ಹೀರೋ ಹೆಸರೇ ವಿಚಿತ್ರವಾಗಿದೆ. ಹೌದು, ಇದು 2022ರಲ್ಲಿ ಬಂದಿದ್ದು, ಆದರೆ ಈಗ ಗ್ಲೋಬಲಿ ರಿಲೀಸ್ ಆಗಿದೆ. ಇದರಲ್ಲಿ ಹೀರೋ ಫಿಸಿಕಲ್ ವೀಕ್, ಆದರೆ ಓದೋದ್ರಲ್ಲಿ ಟಾಪರ್. ಓಕೆ. ಸ್ಕೂಲಲ್ಲಿ ಅವನನ್ನ ರೇಗಿಸೋರ್ನ ಫೇಸ್ ಮಾಡೋಕೆ ಅವನು ತನ್ನ ಬುದ್ಧಿ ಉಪಯೋಗಿಸ್ತಾನೆ. ಅಂದ್ರೆ ಫಿಸಿಕ್ಸ್ ಪ್ರಿನ್ಸಿಪಲ್ಸ್. ಫಿಸಿಕ್ಸ್ ಹೇಗೆ? ಹಾ, ಉದಾಹರಣೆಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್, ಅದನ್ನೆಲ್ಲ ಬಳಸಿ ಫೈಟ್ ಮಾಡ್ತಾನೆ. ಆಕ್ಷನ್ ಸೀನ್ಸ್ ತುಂಬಾ ಯುನೀಕ್ ಆಗಿವೆ, ಲೆಕ್ಕಾಚಾರ ಹಾಕಿ ಫೈಟ್ ಮಾಡೋ ಥರ. ವಾವ್, ಇದು ಕೇಳೋಕೆ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಬರೀ ಸ್ಕೂಲ್ ಡ್ರಾಮಾ ಫೈಟಿಂಗ್ ಅಲ್ಲ. ಅಲ್ಲಲ್ಲ, ಇದರಲ್ಲಿ ಒಂಟಿತನ, ಫ್ರೆಂಡ್ಶಿಪ್ಪು, ಟೀನೇಜ್ನ ಆಂತರಿಕ ಸಂಘರ್ಷಗಳು, ಈ ಥೀಮ್ಸ್ ಎಲ್ಲಾನೂ ಇದೆ ಅಲ್ವಾ? ಹೌದು ಹೌದು. ದೈಹಿಕ ಶಕ್ತಿಗಿಂತ ಹಾ. ಮೆಂಟಲ್ ಸ್ಟ್ರೆಂತ್, ಸ್ಟ್ರಾಟಜಿ ಹೇಗೆ ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಹಾಗಾದ್ರೆ ನಾವು ಇವತ್ತು ತುಂಬಾ ಬೇರೆ ಬೇರೆ ತರಹದ ಕಥೆಗಳನ್ನು ನೋಡಿದ್ವಿ ಅಲ್ವಾ? ಹೌದು, ಸಾಕಷ್ಟು ವೆರೈಟಿ ಇತ್ತು. ಸೊ ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ, ಈ OTT ಪ್ಲಾಟ್ಫಾರ್ಮ್ಗಳು ಎಷ್ಟು ತರಹದ ಕಂಟೆಂಟ್ ಕೊಡ್ತಾ ಇವೆ ನೋಡಿ. ನಿಜ, ರೋಚಕ ಆಕ್ಷನ್ ಇದೆ, ಮನಸ್ಸಿಗೆ ನಾಟೋ ರಿಯಲ್ ಸ್ಟೋರೀಸ್ ಇದೆ. ಥ್ರಿಲ್ ಕೊಡೋ ಡಾಕ್ಯುಮೆಂಟ್ರಿಗಳು ಮತ್ತೆ ಕೊರಿಯನ್ ಥ್ರಿಲ್ಲರ್ಗಳು ಎಲ್ಲ ಇದೆ. ಹೌದು, ನಾವು ಹೇಳಿದ ಪ್ರತಿಯೊಂದು ರೆಕಮೆಂಡೇಶನ್ ಅದರದೇ ಆದ ಒಂದು ಲೋಕವನ್ನ ತೆರೆದಿಡುತ್ತೆ. ಕೆಲವು ಬರೀ ಎಂಟರ್ಟೈನ್ಮೆಂಟ್ ಕೊಡಬಹುದು, ಇನ್ನು ಕೆಲವು ನಮ್ಮನ್ನ ಯೋಚನೆ ಮಾಡಿಸ್ತವೆ. ಸರಿ, ಹಾಗಾದ್ರೆ ಕೇಳುಗರಿಗೆ ಒಂದು ಕೊನೆಗೆ ಯೋಚನೆ ಮಾಡಕ್ಕೆ ಒಂದು ವಿಷಯ ಕೊಡೋಣ. ಖಂಡಿತ. ಈ ಕಥೆಗಳಲ್ಲಿ ನಾವು ನೋಡಿದಾಗೆ ಲೈಫಲ್ಲಿ ಏನಾದ್ರೂ ಅನಿರೀಕ್ಷಿತ ಚಾಲೆಂಜ್ ಬಂದಾಗ ಮನುಷ್ಯರು ತಮ್ಮ ಒಳಗಿನ ನಿಜವಾದ ಶಕ್ತಿ ಅಥವಾ ವೀಕ್ನೆಸ್ ಹೇಗ್ ತೋರಿಸ್ತಾರೆ ಅಲ್ವಾ? ಹೌದು. ಕಷ್ಟದ ಸಂದರ್ಭಗಳು ನಮ್ಮ ನಿಜವಾದ ವ್ಯಕ್ತಿತ್ವವನ್ನ ಹೇಗೆ ಹೊರಗೆ ತರ್ತವೆ ಅನ್ನೋದು, ಅದರ ಬಗ್ಗೆ ಯೋಚನೆ ಮಾಡ್ಬೋದು ಅಲ್ವಾ?